ನಮಸ್ಕಾರ ಅರವಿಂದ್. ನಾವು ಸಾಯಿ ಗುರುಸ್ಕಾರ. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಸಾಯಿ ಗುರುಕುಲ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು ಹಾಗೂ ಸಾಯಿ ಗುರುಕುಲ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಸೌಮ್ಯ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಸೋಮವಾರ ಮಕರ ಸಂಕ್ರಾಂತಿ ಹಬ್ಬ ಇದ್ದರೂ ಕೂಡ ಮತ್ತು ಮಕ್ಕಳು ಈ ನಮ್ಮ ಗುರುಕುಲ ಶಾಲೆಯ ಹಾಸ್ಟೆಲ್ನಲ್ಲಿರೋ ವಿದ್ಯಾರ್ಥಿಗಳು ಹಬ್ಬದಿಂದ ವಂಚಿತರಾಗಬಾರ್ದು ಅಂತ ಇವತ್ತು ವಿಶೇಷವಾಗಿ ಎತ್ತಿನ ಗಾಡಿಯನ್ನು ತರಿಸ್ಕೊಂಡು ಮನೆಯಲ್ಲೇನು ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡುತ್ತೋ ಅದೇ ರೀತಿ ನಮ್ಮ ಶಾಲಾ ವತಿಯಿಂದನೂ ಕೂಡ ಅಷ್ಟೇ ಸಾಂಪ್ರದಾಯಿಕವಾಗಿ ಎಲ್ಲರಿಗೂ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಬರೋಕ್ಕೂ ವಿಶೇಷ ಸೂಚನೆಯನ್ನು ಸಹ ನಮ್ಮ ಶಿಕ್ಷಕ ವೃಂದದವರು ತಿಳಿಸಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಿಂದ ಬಂದಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇದು ಕೂಡ ನಮ್ಮೆಲ್ಲರಿಗೂ ತುಂಬ ಖುಷಿ ತಂದಿದೆ. ನಮಸ್ತೆ, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾನು ಸೌಮ್ಯ ಪ್ರದೀಪ್ ಅಂತೇಳಿ ಗುರುಕುಲ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ. ಇವತ್ತು ನಮ್ಮ ಶಾಲೆಯಲ್ಲಿ 13ನೇ ತಾರೀಕು ಅಂದರೆ ಶನಿವಾರ ನಾವು ಮುಂಚಿತವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸ್ಕೂಲಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಏನಂದರೆ ನಾವು ಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಯಾವ ಥರ ಹಬ್ಬವನ್ನು ಆಚರಿಸ್ತಾರೋ ಅದೇ ಥರ ನಾವು ಇಲ್ಲಿ ಮಾಡಿದ್ದೀವಿ. ವಿಶೇಷವಾಗಿ ಎಲ್ಲ ನಮ್ಮ ಟೀಚರ್ಸ್ಗಳಿಗೂ ಕಂಕಣ ಕಟ್ಟಿ ಉಡಿ ತುಂಬಿ ಯಾವ ಥರ ನಾವು ಏನು ಮಾಡಬೇಕು ಹಳ್ಳಿ ಪದ್ಧತಿಗಳು ಮಕ್ಕಳಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸಾಂಪ್ರದಾಯಿಕವಾಗಿ ಮಾಡಿದ್ದೀವಿ. ನನಗೆ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಕ್ಕಳೆಲ್ಲ ಕಲರ್ ಒಳ್ಳೆ ಲಂಗ ದಾವಣಿ ಸೀರೆಗಳು ಎಲ್ಲ ಉಡ್ಕೊಬಂದು ಎಲ್ಲ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ಮೇಡಮ್, ತಮಗೆ ಯಾಕೆ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ, ತಾವು ಹೊಲದಿಂದ ಬೆಳೆದಂಥ ರಾಗಿಯನ್ನ, ಭತ್ತವನ್ನ, ಜೋಳವನ್ನ, ಕಬ್ಬು ಆಗಲಿ, ಆಮೇಲೆ ಏನಂದ್ರೆ ಗೋಧಿಯನ್ನ ನ್ಯಾಚುರಲ್ ಆಗಿ ತಂದು ಅದನ್ನ ಆಡಂಬರದಿಂದ ವಿಜೃಂಭಣೆಯಿಂದ ಮಾಡುವಂಥದ್ದಿಯಲ್ಲ, ಅಂದ್ರೆ ತಮ್ಮ ವಿದ್ಯಾರ್ಥಿಗಳಿಗೆ ಈ ಜೀವನದ ಮಹತ್ವ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ತಾವುಗಳು ಮಾಡ್ತಾ ಇದ್ರೆ ಏನೋ ಅಂತ. ಹೌದೌದು, ಮಕ್ಕಳಿಗೆ ಇವೆಲ್ಲ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಯಾಕೆಂದರೆ ಸಿಟಿಯಿಂದ ಬಂದಂಥ ಮಕ್ಕಳುಗಳು ಭಾಳ ಜನ ಮನೆಯಲ್ಲಿ ಈ ಥರ ಆಚರಿಸೋಕ್ಕಿಲ್ಲ. ನಮ್ಮದು ಗುರುಕುಲ ಪದ್ಧತಿ ಅಂದ್ಕೊಂಡು ನಾವೆಲ್ಲದನ್ನೂ ಆಚರಣೆ ಮಾಡಿ ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ. ಮಕ್ಕಳಲ್ಲೂ ಅದು ಭಾವನೆ ಮೂಡಿ ಬರಲಿ ಅಂತ. ಅದಕ್ಕೋಸ್ಕರ ನಮ್ಮ ಟೀಚರ್ಸ್ಗಳು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದಲೂ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿ ಇದಕ್ಕೆಲ್ಲ ಧನ್ಯವಾದಗಳು ನಮ್ಮ ಟೀಚರ್ಸ್ಗಳಿಗೆ, ನಮ್ಮ ಶಾಲಾ ಟೀಚರ್ಸ್ಗಳಿಗೆ.